ಯಾವುದಿರ್ತದೋ ನಿಮ್ಮ ಕಡೆ ಆ ಪಾಪಡ್ ತೊಗೊಂಡ್ಬಿಟ್ಟು ಸುಡಬೇಕು. ಅದನ್ನು ಚೆನ್ನಾಗಿ ಸುಡಿದು ಅದನ್ನು ಸ್ವಲ್ಪ ದೊಡ್ಡ ದೊಡ್ಡ ತುಂಡಾಗಿ ಮುರಿದು ಇಡಬೇಕು. ಆಮೇಲೆ ಈಗ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಈ ಪೇಪರ್ ಪೋಹ ಇರ್ತದಲ್ಲ ದೊಡ್ಡದು, ಅದನ್ನು ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಏನು ಮಾಡ್ತೀನಿ, ಜೀರಿಗೆ ಮತ್ತು ಎಳ್ಳು 1 ಡ್ರಾಪ್ ಎಣ್ಣೆ ಒಳಗೆ ಹುರ್ಕೊಳ್ತಾ ಇದ್ದೇನೆ. ಇದನ್ನು ನಾನು ಚಟ 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 ಅನ್ನಬೇಕು. ಆವಾಗ ಇದರಿಂದ ಒಂದು ಕಂಪು ಬರ್ತಾಯಿದೆ, ವಾಸನೆ ಘಮ ಬರ್ತದೆ ನೋಡಿ. ಈ ಥರ ಹುರ್ಕೊಬೇಕು. ಇದನ್ನು ಹುರ್ಕೊಂಬಿಟ್ಟು ಅದೇನು ಹಾಕಿದ ನೋಡಿ ಈ ಥರ ಸುಟ್ಕೋಬೇಕು. ಇದನ್ನು ಸುಟ್ಕೊಂಬಿಟ್ಟು ಪೂರನೇ ಸುಡಬೇಕು. ಇದು ಪೋಹಾನ ಏನು ಮಾಡಿದೆ, ಕ್ರಿಸ್ಪಿ 2 ಸ್ಪೂನ್ ಎಣ್ಣೆ ಒಳಗೆ ಇದನ್ನು ಹುರ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಮತ್ತು ಇದು ಎಳ್ಳು ಮತ್ತು ಜೀರಿಗೆ ಹುರಿದು ಹಾಕಿದ್ದೀನಿ. ಆಮೇಲೆ ಇದರಲ್ಲಿ ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಪಿಂಕ್ ಸಾಲ್ಟು, ಆಮೇಲೆ ಆಮ್ಚೂರ್ ಪೌಡರು, ಆಮೇಲೆ ಸ್ವಲ್ಪ ಸಕ್ಕರೆ, ಇದನ್ನು ತೊಗೊಂಡ್ಬಿಟ್ಟು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಈಗ ಹಾಕ್ಬಿಟ್ಟು ಇನ್ನೇನು ಮಾಡಬೇಕು, ಚೆನ್ನಾಗಿ ಕಲ್ಸ್ಕೋಬೇಕು. ಮೊದಲು ನೋಡಿ ಇಷ್ಟು ಚೆನ್ನಾಗಿ ಕೂಡಿಸ್ಬೇಕು. ಅದನ್ನು ಚೆನ್ನಾಗಿ ಕೂಡಬೇಕು. ಅವು ನೀವು ಬೇಕಾದರೆ ಅರಿಶಿನ ಪುಡಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಬೇಡ ಅಂದರೆ ಬಿಡಬಹುದು. ಇದನ್ನು ಹಾಕಿಬಿಟ್ಟು ಇದಕ್ಕೆ ಏನು ಮಾಡಬೇಕು, ಪಾಪಡ್ ಏನು ತೊಗೊಂಡಿದ್ದೀನಲ್ಲ, ಇಲ್ಲಿ ಸುಟ್ಟಿಟ್ಟಿದ್ದೀನಿ ನಾನು. ಇಲ್ಲಿದೆ ನೋಡಿ, ಸುಟ್ಟಿಟ್ಟಿದ್ದೀನಿ ಪಾಪಡು. ಇವನು ಪಾಪಡ್ ಸುಟ್ಬಿಟ್ಟು ಸಣ್ಣ ಚೂರು ಚೂರು ಮಾಡಿದ್ದಕ್ಕೆ ಹಾಕಿ ಇದು ನೋಡಿ ಪೋಹ ಪಾಪಡ್ ಪೋಹ ತಯಾರಾಯಿತು. ತುಂಬ ರುಚಿಯಾಗಿರುತ್ತೆ. ಈ ಥರ ನೀವು ಒಂದ್ಸಲ ಮಾಡಿ ನೋಡಿ. ಪಾಪಡ್ ಯಾವುದೇ ಆಗಿರ್ಬೋದು. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ಪೋಹ ಪಾಪಡ್ ಹೇಗೆ ಮಾಡ್ತಾಯಿದ್ದೀನಿ ಅದು. ಈಗ ನೋಡಿ ನಾನು ಪೋಹ ಪಾಪಡ್ ಮಾಡಿದ್ದೀನಿ, ಅಥವಾ ಪಾಪಡ್ ಪೋಹನೂ ಅನ್ಬೋದು. ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ 2 ಸ್ಪೂನು ಎಣ್ಣೆ ಹಾಕಿಬಿಟ್ಟು ತೆಳ್ಳಗಿನ ಪೇಪರ್ ಅವಲಕ್ಕಿ ಹುರ್ಕೊಂಡಿದ್ದೀನಿ. ಆಮೇಲೆ 2 ಪಾಪಡ್ ಸುಟ್ಕೊಂಡಿದ್ದೀನಿ. ಇಟ್ಕೊಂಡು ಸ್ವಲ್ಪ ಎಳ್ಳು, ಸ್ವಲ್ಪ ಜೀರಿಗೆಯನ್ನು ಹುರ್ಕೊಂಡಿದ್ದೀನಿ. ಅದನ್ನೆಲ್ಲ ಇದಕ್ಕೆ ಹಾಕಿದ್ದೀನಿ. ಹಾಕಿ ಮೇಲೆ ಆಮ್ಚೂರ್ ಪೌಡರು, ಸಕ್ಕರೆ, ಉಪ್ಪು ಹಾಕಿ ಈ ರೀತಿ ಕಲಿಸಿದ್ದೀನಿ. ಇದು ನೋಡಿ ಈಗ ಎಷ್ಟು ತುಂಬ ಚೆನ್ನಾಗಿ ಆಗಿದೆ. ಪಾಪಡ್ ಮುರಿದ್ಬಿಟ್ಟು ಇದಕ್ಕೆ ಹಾಕಿ ಕೂಡಿಸ್ಬೇಕು. ತುಂಬ ರುಚಿ ಆಗ್ತದೆ. ಈ ರೀತಿ ಮಧ್ಯಾಹ್ನ ತಿನ್ಬೋಲಿಕ್ಕೆ, ಮಧ್ಯಾಹ್ನ ಸ್ನ್ಯಾಕ್ ಚಹಾ ಜೋಡಿ ತಿನ್ನಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಈ ಥರ ನೀವು ಒಂದು ಮಾಡ್ಕೊಂಡು ನೋಡಿ, ನನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಪಾಪಡ್ ನೋಡಿ, ಪಾಪಡ್ ಪೋಹ ತುಂಬ ಚೆನ್ನಾಗಿದೆ. ಎಷ್ಟು ಕ್ರಿಸ್ಪಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿದ್ರೇ ಬಾಯಲ್ಲಿ ನೀರು ಬಿಡ್ತಾಯಿದೆ ತಿನ್ನಬೇಕು ಅಂತ.